ಹಾಯ್ ವೀವರ್ಸ್, ಬ್ಯಾಂಗ್ಳೂರ್ ಟು ಗೋವಾ ಡೇ 2 ಜರ್ನಿ ವಿಡಿಯೋದಲ್ಲಿ ನಾವು ಈವ್ನಿಂಗ್ ಹೋಗಿದ್ದು ಕೆಸಿನೋಗೆ. ಸೊ ಗೋವಾ ಪಣಜಿಯಲ್ಲಿರೋ ಕೆಸಿನೋಗೆ ನಾವು ರೀಚ್ ಆಗಿದ್ವಿ ಈವ್ನಿಂಗು. ಸೊ ಅಲ್ಲಿ ಬಿಗ್ ಡ್ಯಾಡಿ ಕೆಸಿನೋ, ಮೆಜೆಸ್ಟಿಕ್ ಪ್ರೈಡ್, ಕೆಸಿನೋ ಪ್ರೈಡ್ ಅಂತ ತುಂಬಾ ಕೆಸಿನೋಸ್ ಇದೆ. ಸೊ ನಾವು ರೀಚ್ ಆಗಿದ್ದು ಕೆಸಿನೋ ರಿವರ್ಸ್ ಅನ್ನೋ ಕೆಸಿನೋಗೆ. ಅದಕ್ಕಿಂತ ಮುಂಚೆ ನಾವು ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ವಿ. ಇದು ಹೋಟೆಲ್ ಇರೋದು ಚರ್ಚ್ ಸ್ಟ್ರೀಟ್ ಪಕ್ಕನೇ. ಸೊ ನಾವು ಲೇಟ್ ನೈಟ್ ಹೊರಟ್ವಿ ಕೆಸಿನೋಗೆ. ಸೊ ಅಲ್ಲಿ ಚರ್ಚ್ ಹತ್ರ ಒಂದೆರಡು ಫೋಟೋಸ್ ತೊಗೊಂಡ್ವಿ. ನಾನು ಹೇಳಿದ್ನಲ್ಲ, ಇದೇ ಕೆಸಿನೋ ರಿವರ್ಸ್. ಸೊ ಇಲ್ಲಿ ನಾವು ಹೋದ್ವಿ. ನಿಮಗೆ ಗೊತ್ತಿರೋ ಪ್ರಕಾರ ಗೋವಾದಲ್ಲಿ ನೈಟೇ ಚೆನ್ನಾಗಿರುತ್ತೆ. ಲೈಕ್ ನಾವು ಸುತ್ತಾಡೋದಕ್ಕಾಗಲಿ ಅಲ್ಲಿ ಎಲ್ಲ ನೈಟ್ ಲೈಫ್ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನೈಟ್ ನಾವು ಅಲ್ಲಿ ರೀಚ್ ಆಗಿ ಹೋದ್ವಿ. ಪಾಪು ಸ್ವಲ್ಪ ಹಠ ಮಾಡ್ತಾ ಇದ್ಲು, ಬಿಕಾಸ್ ಅವಳಿಗೆ ನಿದ್ದೆ ಬರ್ತಾ ಇತ್ತು, ಹಸುವಾಗ್ತಾ ಇತ್ತು. ಹಾಗೆ ಅವಳನ್ನ ಡೈವರ್ಟ್ ಮಾಡ್ತಾ ಇದ್ವಿ ನಾನು ಶಿವು. ಅದು ಇದು ತೋರಿಸ್ಕೊಂಡು ಅವಳನ್ನ ಆಟ ಆಡಿಸ್ತಾ ಇದ್ವಿ. ಅಲ್ಲಿ ಡೈಸ್ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ತೋರಿಸ್ತಾ ಇದ್ವಿ. ಹಾಗೆ ಅಲ್ಲಿ ಬಾರ್ ಕೌಂಟರ್ ಎಲ್ಲ ಇತ್ತು, ಡೈನಿಂಗ್ ಏರಿಯಾ ಚೆನ್ನಾಗಿತ್ತು. ಸೊ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿದೆ ನಾನು. ಸೊ ಹಾಗೆ ಒಂದಷ್ಟು ಫೋಟೋಸು ತೊಗೊಂಡ್ವಿ. ಅದಕ್ಕೆ ಅವಳು ರೆಡಿ ಆಗಿಬಿಟ್ಲು ಮತ್ತು ಫೋಟೋಸ್ ತೊಗೊಳಕ್ಕೆ. ಸೊ ನಾನು ನನ್ನ ಮಗಳು ಲೈಕ್ ಫೋಟೋಸ್ ಅಂದರೆ ಇಷ್ಟ ನಮ್ಮಿಬ್ರಿಗೂ. ಶಿವುಗೆ ಫೋಟೋಸ್ ಇಷ್ಟ ಇಲ್ಲ, ಫೋಟೋ ವೀಡಿಯೋ ಅವ್ನಿಗೇನೂ ಇಷ್ಟ ಇಲ್ಲ. ಬಟ್ ನನಗಿಷ್ಟ. ಸೊ ನನ್ನ ಮಗಳೂ ನನಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅವಳು ಫೋಟೋಸ್ಗೆ ಫೋಸ್ ಕೊಡ್ತಾಯಿದ್ಲು, ಬಟ್ ಹ್ಯಾಟ್ ಹಾಕ್ಕೊಳಕ್ಕೆ ಅವಳಿಗೆ ಇಷ್ಟ ಆಗಿಲ್ಲ. ಹಾಗೆ ಅಲ್ಲಿ ಚೆಸ್ ಬೋರ್ಡ್ ಇತ್ತು. ಸೊ ಅದನ್ನು ಕೊಟ್ಟು ಅವಳಿಗೆ ಸ್ವಲ್ಪ ಡೈವರ್ಟ್ ಮಾಡಿಕೊಂಡು ಹಾಗೆ ಆಟ ಆಡಿಸ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿ ಕೆಸಿನೋ ಒಳಗೆ ಹೋದ್ವಿ ನಾವು ನೆಕ್ಸ್ಟು. ಬಟ್ ಇಲ್ಲೇನಂದರೆ ಕೆಸಿನೋ ಒಳಗೆ ನಮಗೆ ವಿಡಿಯೋ ಮಾಡಲಿಕ್ಕಿಲ್ಲ. ಹಾಗಾಗಿ ಕೆಸಿನೋ ಒಳಗೆ ನಾನು ವಿಡಿಯೋ ಮಾಡಲಿಲ್ಲ, ಜಸ್ಟ್ ಎಂಟ್ರೆನ್ಸ್ ತೋರಿಸ್ತೀನಿ. ಎಸ್, ಇದು ಡೈನಿಂಗ್ ಏರಿಯಾ. ಸೊ ನಾವು ಕೆಳಗಡೆ ಆಮೇಲೆ ಡಿನ್ನರ್ ಮಾಡಿ ಸೊ ಅಲ್ಲಿಂದ ಹೊರಟ್ವಿ. ಸೊ ಪಾಪವು ತಿನ್ನಿಸ್ಕೊಂಡು. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೀವು ಗೋವಾ ಹೋದರೆ ಕೆಸಿನೋ ವಿಸಿಟ್ ಮಾಡಿ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಜಾ ಇರುತ್ತೆ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್.